ರೈಟ್. ಸದ್ಯಕ್ಕೆ ದರ್ಶನ್, ಪವಿತ್ರ ಗೌಡ ಇಬ್ಬರೂ ಕೂಡ ಕೊಲೆ ಪ್ರಕರಣದ ಆರೋಪದಿಂದ ಕೊಂಚ ರಿಲೀಫ್ ಆಗಿದ್ದಾರೆ. ಬನಶಂಕರಿ ವ್ಯಾಪ್ತಿಯಲ್ಲೇ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಇರೋದು. ಹೊಸಕೆರೆಹಳ್ಳಿಯಲ್ಲಿ ದರ್ಶನ್ ಅವರ ಪತ್ನಿ ಮನೆ 3rd ಫೇಸ್ನಲ್ಲಿ, ಬನಶಂಕರಿ 6th ಫೇಸ್ನಲ್ಲಿ ಪವಿತ್ರ ಗೌಡ ಅವ್ರ ಮನೆ. ಹೋಗಿ ನೀಟ್ ಗೀಟ್ ಆಗೋಷ್ಟೆಲ್ಲ ಸೀನ್ ಇಲ್ಲ ಅಂತ ಅನ್ಸುತ್ತೆ ಆಸ್ ಆಫ್ ನೌ. ಒಂದೇ ಏರಿಯಾದಲ್ಲಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಅನ್ನೋದು ಸದ್ಯಕ್ಕಿರುವ ಅಪ್ಡೇಟ್. ಒಂದು ಕಡೆ ನೆನೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆದ ಮೇಲೆ ದರ್ಶನ್ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ್ದ ದೃಶ್ಯವನ್ನು ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಇವತ್ತು ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿರುವ ಸಂದರ್ಭದ ದೃಶ್ಯ. ಪವಿತ್ರ ಪೂಜಾ ಫಲಿಸ್ತಾ ಗೊತ್ತಿಲ್ಲ, ಯಾಕಂದ್ರೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು ಅನ್ನೋ ಸುದ್ದಿ ಸೋಮವಾರನೇ ಇತ್ತು. ಕೋರ್ಟ್ಗೆ ಹೋಗಿ ಬಂದ್ರು, ಅದಾದ್ಮೇಲೆ 3 ಡೇಸ್ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಬುಧವಾರ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೇನೆ ನ್ಯೂಸ್ ನಾವು ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ನಿನ್ನೆ ಬಂದು ಪವಿತ್ರ ಗೌಡ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ತಕ್ಷಣ ಡಿಸ್ಚಾರ್ಜ್ ಆದ್ರು ಅಂತ ಹೇಳೋದು ಕಷ್ಟ ಇದೆ. ಎನಿವೆ, ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ರು ಪವಿತ್ರ ಗೌಡ ನಿನ್ನೆ. ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 6th ಫೇಸ್ ಬನಶಂಕರಿ ಪವಿತ್ರ ಗೌಡ ವಾಸ, 3rd ಫೇಸ್ನಲ್ಲಿ ದರ್ಶನ್. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ನಾನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬರ್ತಾರೆ. ಈ ಮಾಹಿತಿ ತಿಳಿದು ದರ್ಶನ್ ಅವರ ಅಭಿಮಾನಿಗಳು ಒಬ್ಬೊಬ್ಬರಾಗಿ ಇದೀಗ ಹೊಸಕೆರೆಹಳ್ಳಿ ಕಡೆಗೆ ಬರ್ತಿದ್ದಾರಂತೆ. ಆದರೆ ವಿಜಯಲಕ್ಷ್ಮಿ ಅವರ ಮನೆ ಬಳಿ ಪೊಲೀಸರ ಸರ್ಪಗಾವಲು. ಈ ಮನೆಯಲ್ಲೇ ಇರಲಿದ್ದಾರೆ ಕೊಲೆ ಆರೋಪಿ ದರ್ಶನ್. 2 ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಿದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಒಂದರಲ್ಲಿ ದರ್ಶನ್ ಆಸ್ಪತ್ರೆಯಿಂದ ಪುತ್ರ ವಿನೀಶ್ ಅವರ ಹೆಗಲ ಮೇಲೆ ಕೈ ಹಾಕೊಂಡು ಕುಂಟ ಆಚೆ ಬರ್ತಾ ಇರೋದು. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರ ನಿವಾಸ, ಇದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಇಲ್ಲಿಗೇನೆ ಬರ್ತಾ ಇದ್ದಾರೆ ದರ್ಶನ್. ಒಂದಷ್ಟು ಆರೈಕೆ ದರ್ಶನ್ ಅವ್ರಿಗೂ ಕೂಡ ಅವಶ್ಯಕತೆ ಇದೆ. ಸರ್ಜರಿ ಬೇರೆ ಆಗಿಲ್ಲ, ಆ ಬೆನ್ನು ಕಂಪ್ಲೀಟ್ ಆಗಿ ವಾಸಿ ಆಗಿಲ್ಲ, ಕುಂಟ್ತಾ ಇರೋದು ಅದಕ್ಕೆ ಸಾಕ್ಷಿ. ಹೀಗಾಗಿ ತುಗುದೀಪ ನಿವಾಸಕ್ಕೆ ಹೋಗೋದಕ್ಕಿಂತ ಬೆಟರ್ ವಿಜಯಲಕ್ಷ್ಮಿ ಅವ್ರ ನಿವಾಸಕ್ಕೆ ಅಂತ ಆಯ್ಕೆ ಮಾಡ್ಕೊಂಡಿರ್ಬೋದು, ಅಥವಾ ವಿಜಯಲಕ್ಷ್ಮಿ ಅವರೇ ಇನ್ಸಿಸ್ಟ್ ಮಾಡಿರ್ಬೋದು ಇಲ್ಲೇ ಬನ್ನಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ವಿಜಯಲಕ್ಷ್ಮಿ ಅವರ ನಿವಾಸದ ಬಳಿಯಿಂದ ನನ್ನ ಕಲೀಗ್ ರೋಜಾ ನೀಡ್ತಾ ಹೋಗ್ತಾರೆ. ರೋಜಾ, ಅಭಿಮಾನಿಗಳು ಬರ್ತಿದ್ದಾರೆ ಅನ್ನೋ ಮಾಹಿತಿ ಏನ್ ಗಮನಿಸ್ತಿದ್ದೀರಿ ತಾವಲ್ಲಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ? ಎಸ್ ಸ್ಮಿತಾ, ಏನಂದ್ರೆ ಅಭಿಮಾನಿಗಳು ಯಾರು ಕೂಡ ಬರಬಾರ್ದು, ಒಂದ್ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಖಾಕಿ ಪಡೆ ಅಂತಾನೆ ಹೇಳ್ಬೋದು. ಬಿಕಾಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಏನು ಈ ಅಪಾರ್ಟ್ಮೆಂಟ್ಗೆ ಸೆಕ್ಯೂರಿಟೀಸ್ ನ ಒದಗಿಸಿದ್ದಾರೆ ಅವರೆಲ್ಲರೂ ಕೂಡ ಓವರ್ ಆಲ್ ಆಗಿ ಇನ್ ಫ್ರಂಟ್ ಆಫ್ ಗೇಟ್ ಹತ್ರನೇ ಇದ್ದಾರೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ, ಹಾಗೆ ಪೊಲೀಸರು ಕೂಡ ಯಾವೆಲ್ಲ ಬಿಗಿ ಭದ್ರತೆಯನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ರಿಸ್ಟ್ರಿಕ್ಷನ್ಸ್ ನ ಹಾಕಬೇಕು ಎಲ್ಲವನ್ನೂ ಕೂಡ ಕ್ರಮ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳು ಅಟ್ ಪ್ರೆಸೆಂಟ್ ಈ ಹೊಸಕೆರೆಹಳ್ಳಿ ನಿವಾಸ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿಮಾನಿಗಳು ಜಮಾಯಿಸಿಲ್ಲ. ಇನ್ನೊಂದು ಮನೆ ಏನಿದೆ ಅಂದ್ರೆ ದರ್ಶನ್ ಅವರ RR ನಗರದ ಮನೆ ಏನಿದೆ ಅಲ್ಲಿ ಅಭಿಮಾನಿಗಳು ಇದ್ದಾರೆ. ಸೊ ಅಲ್ಲೂ ಕೂಡ ದರ್ಶನ್ ಅವರಿಗೆ ಒಂದು ಕನೆಕ್ಷನ್ ಇರುತ್ತೆ, ಅಲ್ಲಿಗೂ ಹೋಗಬಹುದು ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಸದ್ಯಕ್ಕೆ ದರ್ಶನ್ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿ ಅದಾದ ನಂತರ ಇಲ್ಲಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬರಬಹುದು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಅಟ್ ಪ್ರೆಸೆಂಟ್ ಇನ್ನೇನು ಕೆಲವೇ ಹೊತ್ತಲ್ಲಿ ದರ್ಶನ್ ಅವರು ಈ ಒಂದು ಅಪಾರ್ಟ್ಮೆಂಟ್ ನ ಬಳಿ ಬರ್ತಾರೆ, ವಿಜಯಲಕ್ಷ್ಮಿ ಅವರ ಮನೆಗೆ ಬರ್ತಾರೆ ಅನ್ನುವಂತಹ ಪಕ್ಕಾ ಮಾಹಿತಿ ಇದೆ. ಕೆಲವೇ ಹೊತ್ತಲ್ಲಿ ದರ್ಶನ್ ಅವರು ಇಲ್ಲಿಗೆ ಬರಲಿದ್ದಾರೆ. ನಮ್ಮ ಒಂದು ತಂಡ ಇಲ್ಲಿ ಕೆಲಸ ಮಾಡ್ತಾ ಇದೆ, ಅವರ ಎಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಫಾಲೋ ಅಪ್ ಅಲ್ಲಿ ಕೂಡ ಒಂದು ತಂಡ ಇದೆ ಅಂಡ್ ಇಲ್ಲೂ ಕೂಡ ಒಂದು ತಂಡ ಅವರ ಬರುವಿಕೆಯನ್ನೇ ಕಾಯ್ತಾ ಇದೆ. ದರ್ಶನ್ ಅವರು ಬಂದೇ ಬಿಟ್ರು, ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಸೊ ಇದೇ ಕಾರ್ ದರ್ಶನ್ ಅವರ ಕಾರ್, ರೇಂಜ್ ರೋವರ್ ಕಾರ್ ನಲ್ಲಿ ದರ್ಶನ್ ಅವರು ಒಳ ಹೋಗ್ತಾ ಇದ್ದಾರೆ. ಸೊ ಸೆಕ್ಯೂರಿಟಿಗಳು ತಡಿತಾ ಇದ್ದಾರೆ, ಮಾಧ್ಯಮಗಳನ್ನ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಇವಾಗ ಏನು ಒಂದು ಡಾರ್ಕ್ ಬ್ಲೂ ಶೇಡ್ ನಲ್ಲಿ ರೇಂಜ್ ರೋವರ್ ಕಾರ್ ಹೋಯ್ತು, ಅದೇ ಕಾರ್ಲಿ ದರ್ಶನ್ ಅವರು ಹೋಗಿರುವಂತದ್ದು. ಸ್ಮಿತ್, ಇನ್ನೇನು ಅವರ ಸಂಬಂಧಿಕರಾಗಿರ್ಬೋದು, ವಿನೀಶ್ ಆಗಿರ್ಬೋದು, ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, 1 ಕಾರ್ಗಳು ಆಗಮಿಸ್ತಾ ಇದೆ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹೊಸಕೆರೆಹಳ್ಳಿ ನಿವಾಸಕ್ಕೆ ಆಗಮಿಸಿದ್ದಾರೆ ದರ್ಶನ್. BGS ಆಸ್ಪತ್ರೆಯಿಂದ ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ. ಈಗಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಹಾಗೆ ಫಸ್ಟ್ ಆನ್ ದೃಶ್ಯ. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ದರ್ಶನ್. BGS ಆಸ್ಪತ್ರೆಯಲ್ಲಿ 47-48 ದಿನಗಳ ಕಾಲ
ಚಿಕಿತ್ಸೆಯನ್ನ ಪಡೆದುಕೊಂಡ ದರ್ಶನ್ ಇದೀಗ ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ವಾಸವಿರುವ ಅಪಾರ್ಟ್ಮೆಂಟ್ಗೆ, ಹೊಸಕೆರೆಹಳ್ಳಿ ಬಳಿ ಇರುವ ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ. ಯಾರನ್ನು ಯಾವ ಕಾರಣಕ್ಕೂ ಒಳಗೆ ಬಿಡೋದಿಲ್ಲ. ಪೊಲೀಸ್ ಸೆಕ್ಯೂರಿಟಿ ಅಲ್ಲ ಇದು. ಪೊಲೀಸರು ಮಿನಿಮಮ್ ಅಲ್ಲಿನ ಕಾನೂನು ಬಂದೋಬಸ್ತ್ಗೆ ಒಂದಿಬ್ರು ಇರ್ತಾರೆ. ದರ್ಶನ್ ಸೆಕ್ಯೂರಿಟಿಗೆ ಅಲ್ಲ ಇದು. ದರ್ಶನ್ ಅವರ ಅಭಿಮಾನಿಗಳು ಬಂದು ಹುಚ್ಚಾಟ ಆಡಬಾರ್ದು ಅನ್ನೋ ಕಾರಣಕ್ಕೆ ಆ ಮಿನಿಮಮ್ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಈಗೇನು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಇದು ಕಂಪ್ಲೀಟ್ ಆಗಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ. ವಿಜಯಲಕ್ಷ್ಮಿ ಮನೆಗೆ ಬಂದಿದ್ದಾರೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ವಿಜಯಲಕ್ಷ್ಮಿ ಮನೆಗೆ ಇದೀಗ ಆಗಮಿಸಿದ್ದಾರೆ ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ. ಮತ್ತಷ್ಟು ದಿನಗಳ ಚಿಕಿತ್ಸೆಯ ಅವಶ್ಯಕತೆ ಇದ್ರೆ ಬಹುಶಃ ಇಲ್ಲೇ ಇದ್ದು ಆ ಚಿಕಿತ್ಸೆಯನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರದಲ್ಲಿ ಫಿಲಂ ಶೂಟಿಂಗ್ ಇತ್ಯಾದಿ ತಮ್ಮ ರೂಟೀನ್ ವರ್ಕ್ ಅನ್ನು ಪ್ರಾರಂಭ ಮಾಡಬಹುದು. ವಿಜಯಲಕ್ಷ್ಮಿ ಅವರ ಆ ಸ್ಟ್ರಗಲ್, ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಮೈಸೂರಿನಿಂದ ಅರೆಸ್ಟ್ ಆದ ದಿನದಿಂದ ಈ ದಿನದವರೆಗೂ ವಿಜಯಲಕ್ಷ್ಮಿ ಅವರ ಪರಿಶ್ರಮ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೇಬೇಕು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮೊಟ್ಟ ಮೊದಲನೇದಾಗಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿ ಇಟ್ಟಿದ್ದು ಅಲ್ಲೇನೆ. ಒಂದಷ್ಟು ವಾರಗಳ ಕಾಲ ಅಲ್ಲೇನೆ ಇದ್ರು ದರ್ಶನ್. ನೆನಪಿರ್ಬೋದು, ಆ ಶಾಮಿಯಾನ ಹಾಕಿ ಕವರ್ ಮಾಡಿದ್ರಲ್ಲ, ಮಾಧ್ಯಮಗಳಿಗೆ ಒಳಗಾಗ್ತಿರೋ ಘಟನೆಗಳು ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ. ಅಲ್ಲಿಂದಲೂ ಕೂಡ ನಿರಂತರವಾಗಿ ದರ್ಶನ್ ಅವರ ಮೇಲೆ ಗಮನ ಕೊಡ್ತಾ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ವಕೀಲರನ್ನ ನೇಮಕ ಮಾಡುವುದಿರಬಹುದು, ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಿರಬಹುದು, ಮಾಧ್ಯಮದ ಮುಂದೆ ಕೊಟ್ಟ ಕಾರಣ ಬೇರೆ. ಅಂದರೆ ಪ್ರಯತ್ನಗಳಂತೂ ನಿರಂತರವಾಗಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರನ್ನ ಈ ಪ್ರಕರಣದಿಂದ ಬಂಧನ ಮುಕ್ತರಾಗಿ ಆಚೆ ಕರ್ಕೊಂಡು ಬರಲಿಕ್ಕೆ ಅನ್ನೋದಂತೂ ಬಹಳ ಬಹಳ ಎವಿಡೆಂಟ್ ಆಗಿದೆ. ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು, ಹೋಮ ಹವನಗಳನ್ನ ಮಾಡಿದ್ರು, ವ್ರತವನ್ನ ಮಾಡಿದ್ರು, ಹರಕೆ ಕಟ್ಕೊಂಡ್ರು. ಬೆಂಗಳೂರಿನಿಂದ ಬಳ್ಳಾರಿ ನಿರಂತರವಾಗಿ ಪ್ರತಿ ವಾರ ತಪ್ಪದೇ ಇರೋ ರೀತಿಯಲ್ಲಿ ಪ್ರಯಾಣ ಮಾಡಿದ್ರು. ಕಡೆಗೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರೋದ್ರಲ್ಲೂ ಕೂಡ ಯಶಸ್ವಿಯಾದ್ರು ಮೆಡಿಕಲ್ ಬೇಲ್ನ ಮೇಲೆ. ಅದಾದ ನಂತರದಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ಈಗ ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ. ವಿಜಯಲಕ್ಷ್ಮಿ ಅವರ ಶ್ರಮ ಇಷ್ಟೆಲ್ಲ ಇದೆ. ಮತ್ತೊಂದು ಕಡೆ ದರ್ಶನ್ ಅವರ ಹೆಸರಲ್ಲಿ ನಿನ್ನೆ ಪವಿತ್ರ ಗೌಡ ಅವರು ಅರ್ಚನೆ ಬೇರೆ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಪತಿಯನ್ನ ಜೈಲಿನಿಂದ ಬಿಡಿಸ್ಕೊಂಡು ಬಂದದ್ದು. ಮತ್ತೊಂದು ಕಡೆ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಗೆಳತಿ ಪವಿತ್ರ ಗೌಡ ಅರ್ಚನೆ ಮಾಡಿಸಿರೋದು. ಒಟ್ಟಿನಲ್ಲಿ ದರ್ಶನ್ ಪರವಾಗಿ ಇಬ್ರು ಹೆಣ್ಮಕ್ಳು ಬಹಳ ಗಟ್ಟಿಯಾಗಂತೂ ನಿಂತಿದ್ದಾರಪ್ಪ. ಸರಿ ತಪ್ಪುಗಳ ತರ್ಕ ಅವ್ರಿಗೆ ಬಿಟ್ಟಿದ್ದು, ಅವರ ವೈಯಕ್ತಿಕ ನಿರ್ಧಾರಗಳು, ಯಾರ್ಯಾರ ಜೊತೆಯಲ್ಲಿ ಹೆಂಗಿರಬೇಕು ಅನ್ನೋದು, ಯಾವ ರೀತಿ ಸಂಬಂಧಗಳು ಇರಬೇಕು ಅನ್ನೋದು, ಆ ತರ್ಕಕ್ಕೆ ನಾವು ಹೋಗ್ದಲೇ ಯೋಚನೆ ಮಾಡೋದಿದ್ರು ಕೂಡ ಮೇಲ್ನೋಟಕ್ಕೆ ಏನು ಕಂಡು ಬಂತು ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಒಂದು ಕಡೆ ವಿಜಯಲಕ್ಷ್ಮಿ ಅವರ ಸತತ ಪ್ರಯತ್ನ, ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿಲ್ಲದ ದರ್ಶನ್ ಜಪ. ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ದರ್ಶನ್. ಪುತ್ರ ವಿನೀಶ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ಕರ್ಕೊಂಡು ಬಂದಿದ್ದಾರೆ. ವಿನೀಶ್ ಅವ್ರ ಬಗ್ಗೆ ಹೇಳಬೇಕಂದ್ರೂ ಕೂಡ ಬಹಳ ಭಾವನಾತ್ಮಕವಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಹಾಕಿದ್ರು. ತಾಯಿ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಅವರ ಬರ್ಡೇ ದಿನ ರಿಯಲ್ ಹೀರೋ ಅಂತ ಹೇಳಿ ಬಣ್ಣಿಸಿದ್ರು ತಾಯಿಯನ್ನ. ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನೋಡುವಂತೆ ವಿಜಯಲಕ್ಷ್ಮಿ ಅವರು ಆಕ್ಚುಯಲ್ ಹೀರೋ. ಕಾನೂನಾತ್ಮಕ ಹೋರಾಟ ಇರಬಹುದು ಅಥವಾ ಬಳ್ಳಾರಿ ಟ್ರಾವೆಲ್ ಮಾಡಿದ್ದಿರಬಹುದು, ದರ್ಶನ್ ಅವರನ್ನ ಸಂಭಾಳಿಸ್ತಿರೋದಿರಬಹುದು. ಇಷ್ಟೆಲ್ಲದರ ನಡುವೆ ವಿಜಯಲಕ್ಷ್ಮಿ ನಿವಾಸಕ್ಕೆ ಇದೀಗ ಆಗಮಿಸಿದ್ದಾರೆ. ಮನೆಯಲ್ಲೇನೆ ಒಂದಷ್ಟು ಚಿಕಿತ್ಸೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಇದೊಂದು ಆಪ್ಷನ್ ಇರುತ್ತೆ ಫಿಸಿಯೋಥೆರಪಿ ಮನೆಗೆ ಕರೆಸಿ ಕೊಡಿಸ್ಕೊಳ್ಳಿಕ್ಕೆ. ಈಗ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೇನೆ ಇನ್ನು ಮುಂದೆ ಫಿಸಿಯೋಥೆರಪಿ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಪತ್ನಿ ಮನೆಯಲ್ಲೇ ಕೊಲೆ ಆರೋಪಿಗೆ ಇನ್ನು ಮುಂದೆ ಫಿಸಿಯೋಥೆರಪಿ. ಅಲ್ಲಿಗೆ ಸರ್ಜರಿ ಸದ್ಯಕ್ಕಂತೂ ಇಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ.